ಅದನ್ನು ತೆಗೆದು ಹಾಕೋಬೇಕು. ದೈವಿ ಸಂಪತ್ತು ಅನ್ನತಕ್ಕಂಥ ಬನ್ನಿ, ನೀವು ಬನ್ನಿ, ಬಂದ ನೋಡಿ. ದೈವಿ ಸಂಪತ್ತು ಅನ್ನತಕ್ಕಂಥ ಕನೆಕ್ಷನ್ ಹೋಗಿಲ್ಲ. ದೈವಿ ಪಿಕಪ್ ಇದೆ. ದೈವಿ ಸಂಪತ್ತು ಅನ್ನತಕ್ಕಂಥದ್ದನ್ನು ನಮ್ಮ ತಂದುಕೊಂಡು ಮುಂದಕ್ಕೆ ಅಧ್ಯಾತ್ಮ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು ಅನ್ನತಕ್ಕ ಹೇಳಿ, ಮತ್ತು ಇದಕ್ಕೇನು ಪ್ರಯತ್ನ ಮಾಡಬೇಕು ಅಂದರೆ ರಾಕ್ಷಸಿ ಸಂಪತ್ತನ್ನು ಬಿಟ್ಟು ದೈವಿ ಸಂಪತ್ತನ್ನು ಮಾಡಬೇಕಾದ ಮೊದಲು ಏನು ಪ್ರಯತ್ನ ಮಾಡಬೇಕಂದ್ರೆ ಶಾಸ್ತ್ರ ಪ್ರಕಾರ ಜೀವನ ಮಾಡಬೇಕು. ಶಾಸ್ತ್ರವೇ ನಿದ್ದೆ ಮಾಡಬಾರ್ದು, ಶಾಸ್ತ್ರ ಪ್ರಕಾರವೇ ಜೀವನ ಮಾಡಬೇಕು ಅಂತೇಳಿದ್ರು. ಕೃಷ್ಣ ಪರಮಾತ್ಮ 5,000 ವರ್ಷಗಳ ಹಿಂದೆ ಕೇಳಿದಂಥ ಮಾತು ಈಗಿನ ಕಾಲಕ್ಕೆ ತಗೊಂಡ್ರೆ ಯಾವುದೂ ಸರಿಯಾಗಿಲ್ಲ. ವರ್ಣಾಶ್ರಮ ಧರ್ಮದ ಪ್ರಕಾರ ಜೀವನ ಮಾಡಬೇಕು ಅಂತಾರೆ, ವರ್ಣಾಶ್ರಮ ವ್ಯವಸ್ಥೆನೇ ಇಲ್ಲ. ಮತ್ತು ಗೃಹಸ್ಥ ಜೀವನದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅನ್ನತಕ್ಕಂಥ ಏನೋ ಕಾಣುತ್ತೀವಿ ಅಂದರೆ 1950ರಲ್ಲಿ ಎಷ್ಟು ಮಾತ್ರ ಇತ್ತೋ ಒಂದು ಆಚಾರ ವಿಚಾರಗಳು ಅಷ್ಟಿಲ್ಲವೇ ಇಲ್ಲ ಇವಾಗ. ಮನೆಗಳಲ್ಲಿ ಪ್ರತಿ ದಿವಸ ಬೆಳಗ್ಗೆ ಎದ್ದು ವಯಸ್ಸಾದಂಥ ಮುದುಕರು ನದಿ ದಂಡೆಗೆ ಹೋಗಿ ಶೌಚಕ್ರಿಯೆಗಳನ್ನು ಮುಗಿಸಿ ಮನೆಗೆ ಬರಬೇಕು, ಒಂದು ಬುಟ್ಟಿ ಹೂ ತೊಗೊಂಬರೋರು. ಹೂ ತೊಗೊಂಬಂದು ಅಲ್ಲಿಟ್ಟು ಸ್ನಾನ ಮಾಡಿ ಪೂಜೆಗೆ ಕೂತ್ಕೊಳ್ಳೋರು. ಪೂಜೆಗೆ ಕೂತ್ರೆ ಸುಮಾರು 1-1.5 ಗಂಟೆ ದಿವಸ ಅಭಿಷೇಕ, ಅಲಂಕಾರ, ಅರ್ಚನೆ, ಆರತಿ ಎಲ್ಲ ನಡಿಬೇಕು. ಅದಾಗುವಷ್ಟೊತ್ತಿಗೆ ಅಡುಗೆ ಸಿದ್ಧ ಮಾಡಿರೋರು ಅದನ್ನೇ ಪ್ರಸಾದಕ್ಕಿಡೋರು. ಸೊ ಮಂಗಳಾರತಿ, ಮನೆಗೆ ಮಕ್ಕಳೆಲ್ಲ ಮಂಗಳಾರತಿ ತಗೊಂಡು ಆಮೇಲೆ ಪ್ರಸಾದ ಸ್ವೀಕಾರ ಮಾಡೋರು. ಸ್ಕೂಲುಗಳಲ್ಲಿ ನಮಗೊಬ್ಬರು ಸುಬ್ಬಾ ಭಟ್ರು ಅಂತ ಒಬ್ಬರು ಮೇಷ್ಟಿದ್ರು ಆಗಿನ ಕಾಲಕ್ಕೆ. ಅವರು ಪ್ರತಿ ಶನಿವಾರ ಭಾನುವಾರ ಅವ್ರ ಮನೆಯಲ್ಲಿ ಭಜನೆ ಹೇಳ್ಕೊಡೋರು. ಹುಡುಗರಿಗೆಲ್ಲ, ಸ್ಕೂಲ್ ಹುಡುಗರಿಗೆಲ್ಲ ಅವ್ರ ಮನೆಗೆ ಕರೆದು, ಅವ್ರಿಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಮಕ್ಳಿದ್ರು. ಗಂಡು ಮಕ್ಕಳನ್ನ ಒಂದು ಸ್ವಲ್ಪ ಆಸಕ್ತಿನೇ, ಅದಕ್ಕೆ ಸ್ಕೂಲ್ ಮಕ್ಕಳನ್ನೆಲ್ಲ ಕರೆದು ಭಜನೆ ಹೇಳ್ಕೊಟ್ಟು ಅವತ್ತು ರಾತ್ರಿ ಟಿಫನ್ ಕೊಟ್ಟು ಕಳಿಸೋರು. ಇದು ಸ್ವಲ್ಪ ಶಾಸ್ತ್ರೀಯವಾದಂಥ ಜೀವನಕ್ಕೆ ಅವಕಾಶ ಇತ್ತು. ಇವತ್ತೆಲ್ಲಿದೆ? ಮನೆಗಳಲ್ಲೂ ಟಿ ವಿ ನೋಡ್ಕೊಂಡಿರ್ತಾರೆ. ಎಷ್ಟು ಕೇಳೋದು ದೊಡ್ಡವರು ಕೇಳಲ್ಲ, ಯಾರು ಕೇಳಲ್ಲ. ಏನು ಅನಾಹುತ ಆದಾಗ ಅಯ್ಯೋ ನಾವು ಯಾಕೆ ಹೀಗೆ ಮಾಡ್ಕೊಂಡ್ವಿ ಅಂತಾರೆ. ಸೊ ಇನ್ನು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥ ಏನೋ ಮಾಡಿಬಿಡ್ತೀವಿ, ಸಮಾಜನ ಭಾಳ ಉದ್ಧಾರ ಮಾಡ್ತೀವಿ ಅಂತ ಏನು ಮಾಡಿದ್ರು, ನಾ ಸಮಜ್ ಲೋಗವನ್ನೇ ಬರೀ ಉಪದ್ರವಕ್ಕಿಯ, ಯಾರಿಗಾದ ನಿಜವಾದ ತಿಳುವಳಿಕೆ ಇಲ್ವೋ ಅವರು ಸಮಾಜನ ಉದ್ಧಾರ ಮಾಡ್ತೀವಿ ಅಂದ್ಬಿಟ್ಟು ಭಾಳಷ್ಟು ಉಪದ್ರವ ಮಾಡಿಬಿಟ್ರು. ಹೋಯ್ತು ಆಚಾರ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಹೋಯ್ತು. ಹೋಲಿ ಏನೋ ಸಮಾಜದಲ್ಲಿ ಸಮಾನತೆ ಬಂತ ಅಂದರೆ ಎಷ್ಟನ್ನು ಮಾಡಿದ್ರು ಇವಾಗ? APL, BPL, OC, BC ಮತ್ತು ಎಂಥದ್ದು HIG, LIG, ಎಲ್ಲರೂ ಸಮಾನವಾಗಿ ನೋಡ್ತೀನಿ ಅಂತ್ಯ. ಇದು ಯಾಕೆ? ಈ LIG ಅಂದರೆ ಲೋ ಇನ್ಕಮ್ ಗ್ರೂಪ್. ಮನೆಗೆ ನಂಬರ್ ಕೊಡಬೇಕಾದ್ರೆ ಯಾವುದೋ ಒಂದು ನಂಬರ್ ಕೊಡು. LIG 20 ಅಂದರೆ ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕಾದ್ರೆ ನೀವು ಲೋ ಇನ್ಕಮ್ ಗ್ರೂಪ್ ಅಂತ. ಮತ್ತೇನು ಮಾಡಿದ್ರು? ನಾ ಸಮಜ್ ಲೋಗವನ್ನೇ ಬಡ ಉಪದ್ರವಕ್ಕಿಯ ಮತ್ತು ಉಪದ್ರವಕ್ಕಿಯ ಕಿ ಬಾತೆ ಕಡಿ ಕರೆದಿ. ಅಂದರೆ ಏನು ಮಾಡಿದಾರಪ್ಪ ಅಂದರೆ ಇವಾಗ ಯಾವ ರೀತಿ ಆಚಾರ ಮಾಡೋಕ್ಕೂ ಆಗಲ್ಲ, ಆ ರೀತಿ ಮಾಡಿಬಿಟ್ಟಿದ್ದಾರೆ. ಉನ್ನೇನೆ ಕುಚ್ ಪತಾ ಭಿ ನಹೀ ಹೈ ಕಿ ಕ್ಯಾ ಕರ್ ರಹೇ ಹೈ. ನಿಜ ನಾವು ಏನು ಮಾಡ್ತಿದ್ದೀವಿ ಅನ್ನತಕ್ಕಂತ ಕೂಡ ಯೋಚನೆ ಮಾಡ್ತಿಲ್ಲ. ಯಾಕೆಂದರೆ
ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನತಕ್ಕಂಥದ್ದು ಬ್ರಾಹ್ಮಣ ಮೇಲ್ಗಡೆ, ಆಮೇಲೆ ಅವ್ರ ಕಡೆ ಕ್ಷತ್ರಿಯ, ಆಮೇಲೆ ವೈಶ್ಯ, ಆಮೇಲೆ ಶೂದ್ರ. ಈ ರೀತಿ ವರ್ಟಿಕಲ್ ಡಿವಿಷನ್ ಅಲ್ಲ, ಇದು ಹಾರಿಜಾಂಟಲ್ ಡಿವಿಷನ್. ಎಲ್ಲರೂ ಸಮಾನ. ಅದೇ ಯಾರಿಗೆ ಯಾವ ಗುಣ ಇದೆಯೋ ಆ ಕೆಲಸ ಕೊಡಬೇಕು ಅನ್ನೋದಕ್ಕೋಸ್ಕರ ಮಾಡೋದು. ಇಡೀ ಸಾಕಷ್ಟು ಜನ ಮತ್ತೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿ ಇದೇ 4 ವಿಭಾಗ ಮಾಡ್ತಾರೆ ಹೊರತು ಅವ್ರು ಎಷ್ಟೇ ವಿಜ್ಞಾನವಾಗಿ ನೋಡಿದ್ರೂ ಬೇರೆ ಬರ್ತಿಲ್ಲ. ಇದೇ 4 ವಿಭಾಗ ಬರ್ತಾರೆ. ಯಾಕಪ್ಪ ಅಂದರೆ ಜನ್ಮಗಳಲ್ಲಿ ಏನು ಸಂಸ್ಕಾರ ಅನ್ನತಕ್ಕಂಥಿದೆಯೋ ಅಸ್ಮಿನ್ ಜನ್ಮನಿ ಅಭಿವ್ಯಕ್ತ. ಜನ್ಮದಲ್ಲಿ ಏನು ಸಂಸ್ಕಾರ ಅಂತಕ್ಕ ಬಂದಿದೆಯೋ ಅವನಿಗೆ ಅದು ಈ ಜನ್ಮದಲ್ಲಿ ವ್ಯಕ್ತವಾಗುತ್ತೆ. ಅದರಲ್ಲಿ ಸಾತ್ವಿಕ ಗುಣ ಅನ್ನತಕ್ಕಂಥ ಹೆಚ್ಚಿಗೆ ಇದ್ದರೆ ಬ್ರಾಹ್ಮಣ, ಇಲ್ಲ ರಜೋಗುಣ ಅನ್ನತಕ್ಕಂಥದ್ದು ಹೆಚ್ಚಿಗೆ ಅಂದರೆ ಕ್ಷತ್ರಿಯ, ಮತ್ತು ಅದೇ ಇದರಲ್ಲಿ ರಜೋಗುಣ ಅನ್ನತಕ್ಕಂಥದ್ದು 2ನೇ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಸತ್ವಗುಣ, ರಜೋಗುಣ ಅನ್ನತಕ್ಕ 1ನೇ ಸ್ಥಾನ, 2ನೇ ಸ್ಥಾನದಲ್ಲಿ ಸತ್ವಗುಣ ಅನ್ನತಕ್ಕಂಥ ಅಂದರೆ ವೈಶ್ಯ. ಈ ರೀತಿ ತಮೋಗುಣ ಅಧಿಕವಾಗಿರ್ತಕ್ಕಂಥವ್ರು ಶೂದ್ರ ಅಂತ ಮಾಡ್ಕೊಬೋದು. ಗುಣಕರ್ಮ ವಿಭಾಗಶಃ, ಯಾವ ಗುಣ ಇದ್ದರೆ ಯಾವ ಕರ್ಮ ಅನ್ನತಕ್ಕಂಥದ್ದು. ಈಗ ನೋಡಿದ್ರೆ ಯಾವುದೂ ಇಲ್ಲ. ಒಂದು ದೃಷ್ಟಾಂತ ಕೊಡ್ತಾರೆ. ಎಷ್ಟು ಮಟ್ಟಿಗೆ ಇತ್ತು ಈ ವರ್ಣಾಶ್ರಮ ವಿಭಾಗ, ಎಷ್ಟು ಮಟ್ಟಿಗೆ ಅಂದರೆ ಕ್ಷತ್ರಿಯ ವಹಿ ಹೈ ಜಿಸ್ಮೆ ಕರ್ತ ನಹಿ ಹೈ. ಯಾರಪ್ಪ ಕ್ಷತ್ರಿಯ ಅಂದರೆ ಯುದ್ಧ ಮಾಡಲಿಕ್ಕೆ ಅಷ್ಟು ಉತ್ಸಾಹ ಏನಿರ್ತಿಲ್ಲ ಅಂತವ್ರಿಗೆ. ಎಲ್ಲ ರೀತಿಯಲ್ಲಿ ಯುದ್ಧನ ಮಾಡೋದು ಬೇಡ ಅಂತ ಪ್ರಯತ್ನ ಮಾಡಿ, ಇನ್ನು ವಿಧಿ ಇಲ್ದಿರ ಯುದ್ಧ ಮಾಡಲೇಬೇಕಾಗಿ ಬಂದಾಗ ಆ ಧಾರ್ಮಿಕವಾದ ಯುದ್ಧದಲ್ಲಿ ಅವನು ಪ್ರವೇಶ ಮಾಡಿದ್ರೆ ಕರ್ತ ನಹಿ ಹೈ, ನಾನು ಯುದ್ಧ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಕರ್ತ ಇರ್ತಾ ಇರಲಿಲ್ವಂತೆ. ಬ್ರಾಹ್ಮಣ ಯಾವುದೇ ಯಜ್ಞ ಆಗೋದು ಕರ್ಮ ಮಾಡಲಿ, ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕರ್ತ ಇರ್ತಿರ್ಲಿಲ್ಲ. ಅದೇ ರೀತಿ ಶೂದ್ರಾಗಲಿ ವೈಶ್ಯರಾಗಲಿ ಯಾರೇ ಆಗಲಿ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕರ್ತೃತ್ವ ಇಲ್ಲದಿರ ಪರಮಾತ್ಮನ ಸೇವೆ ಅನ್ನತಕ್ಕಂಥ ದೃಷ್ಟಿಯಿಂದಲೇ ಮಾಡೋದು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಜಪಾನಲ್ಲಿ ಕ್ಷತ್ರಿಯ ಜಾತಿ ಇದೆ ಅಂತ ಈಗಲೂ, ಅದಕ್ಕೆ ಸಮುರಾಯಿ ಅಂತೇಳಿ ಹೇಳ್ತಾರಂಥವ್ರು. ಅದರಲ್ಲಿ ಯುದ್ಧ ಮಾಡಬೇಕಾದ್ರೆ ಯಾವ ರೀತಿಯಪ್ಪ ಯುದ್ಧ ಮಾಡ್ತಾರೆ ಅಂದರೆ, ಸಮುರಾಯಿ की एक ही लक्ष्य है कि जब मैं युद्ध में लड़ूं तो युद्ध तो हो, मैं ना लड़ूं. ನಾನು ಯಾವಾಗ ಯುದ್ಧದಲ್ಲಿ ತೊಡಗ್ತೀನೋ ಯುದ್ಧ ನಡೆಯುತ್ತೆ, ಆದರೆ ನಾನಿರೋಲ್ಲ. ಅರ್ಥ ಆಗುತ್ತೆ? ನಾನು ಯುದ್ಧ ಮಾಡ್ತೀನಿ ಅಂತಕ್ಕಂಥ ಅಹಂಕಾರಿ ಇರಲ್ಲ. ಮೇರಿ ತಲ್ವಾರ್ ತೋ ಚಲೆ, ನನ್ನ ಕತ್ತಿ ಯುದ್ಧದಲ್ಲಿ ಹೋಗ್ಬೋದು, ಲೇಕಿನ್ ಚಲಾನೆ ವಾಲ ನಾ ಹೋ. ಆ ಕತ್ತಿಯನ್ನು ಆಡುತ್ತಿರ್ತಕ್ಕಂಥವ್ನು ಯಾರೋ ಅವನು ಇಲ್ಲವಾಗಿರ್ತಾನೆ. ಇದು ಭಾಳ ಕಷ್ಟ ಅರ್ಥ ಆಗೋದು. ನೃತ್ಯ ನಡಿಬೇಕು, ನರ್ತಕಿ ಇಲ್ದಿರ ನಡಿಬೇಕು. ಗೊತ್ತಾಗುತ್ತೆ? ನೃತ್ಯ ನಡಿಬೇಕು, ನರ್ತಕಿ ಇಲ್ದಿರ ನಡಿಬೇಕಂದ್ರೆ ಆ ನೃತ್ಯದಲ್ಲಿ ನಾನು ನೃತ್ಯ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥವ್ರು ಕಳ್ಕೋಬೇಕು. ನೃತ್ಯ ನಡೀತಿದೆ, ಅಹಂಕಾರ ಇಲ್ಲ ಅಲ್ಲಿ. ಸೊ ಆ ರೀತಿಯಲ್ಲಿ ಲೇಕಿನ್ ಚಲನೆ ವಾಲ ನಾವು ತಲವಾರ್ ಜೈಸೆ ಪರಮಾತ್ಮಕ್ಕೆ ಹಾತ್ಮೆ ಆ ಜಾಯೆ. ಮತ್ತು ಕತ್ತಿ ಆಡ್ತಿದೆಯಲ್ಲ ಅಂದರೆ ಪರಮಾತ್ಮನ ಕೈನಲ್ಲಿ ಕತ್ತಿ ಇದ್ಕೊಂಡು ಆಡ್ತಿದೆಯ ಹೊರತು ನನ್ನ ಕೈನಲ್ಲ. ಅಂದರೆ ಆ ಕತ್ತಿಗೂ ಪರಮಾತ್ಮನಿಗೂ ಮಧ್ಯೆ ನಾನು ಅನ್ನತಕ್ಕಂಥ ಅಹಂಕಾರ ಏನಿದೆಯೋ ಅದು ಸಮರ್ಪಣೆಯಾಗಿದೆ. ಸೊ ಈ ರೀತಿಯಲ್ಲಿ ಲೇಕಿನ್ ಚಲನೆ ವಾಲ ನಾವು तलवार जैसे परमात्मा के हाथ में आ जाए वही चलाए, मैं सिर्फ निमित्त हो जाऊँ. ನಾನು ಕೇವಲ ನಿಮಿತ್ತ ಮಾತ್ರ. ನಿಮಿತ್ತ ಅಂದರೆ ನಮಗೆ ಅರ್ಥ ಆದ ಕಷ್ಟ. ಪೋಸ್ಟ್ ಮ್ಯಾನು ಈಗಿನ ಕಾಲಕ್ಕೆ ಕಮ್ಮಿ ಆಗಿದೆ ಅಂತ ಇಟ್ಕೊಳ್ಳಿ. ಈ ಸೆಲ್ ಫೋನಲ್ಲಿ ಬಂದು ಹಿಂದಿನ ಕಾಲಕ್ಕೆ ಟೆಲಿಗ್ರಾಮ್ ತಂದುಕೊಡೋದು. ಈಗೇನು ಟೆಲಿಗ್ರಾಮ್ ಇಲ್ವಲ್ಲ, ಪೋಸ್ಟ್ ಮ್ಯಾನ್ ಟೆಲಿಗ್ರಾಮ್ ತಂದುಕೊಡೋದು. ಹೌದಾ? ಮದುವೆ ನಡೀತಾ ಇದೆ, ಯಾವುದೋ ಟೆಲಿಗ್ರಾಮ್ ತಂದುಕೊಟ್ಟ. ಏನಂದರೆ ಯಾರೋ ಸತ್ತೋಗ್ಬಿಟ್ಟಾರೆ.
ಆ ಮದುವೆ ಗಂಡಿನ ಸಂಬಂಧಿಗಳು ಹೋಗ್ಬಿಟ್ಟಿದ್ದಾರೆ, ಇವ್ರಿಗೆಲ್ಲ ಮೈಲಿಗೆ ಬಂತು. ಇವಾಗ ಪೋಸ್ಟ್ಮನ್ ಬೈತೀವಿ ನಾವು, ಮೂರ್ಖ ಇಂಥದ್ದು ತಂದ್ಕೊಡೋದು ಅಂತ. ಯಾಕೆ ಅದರಲ್ಲಿ ಏನಿದೆ ಅವನಿಗೆ ಗೊತ್ತಿಲ್ಲ. ಯಾರು ಟೆಲಿಗ್ರಾಮ್ ರಿಸೀವ್ ಮಾಡಿದ್ದಾರೆ, ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ, ಇವನ ಅಡ್ರೆಸ್ ತಂದಿಯಾನೆ, ಬಹುಶಃ ಮ್ಯಾರೇಜ್ ಮೀಟಿಂಗು ಏನೋ ಅಂತ ಕೊಟ್ಟಿಯಾನೆ, ನೋಡಿದ್ರೆ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ. ಇವಾಗ ಪೋಸ್ಟ್ಮ್ಯಾನ್ ತಪ್ಪು, ಯಾರು ತಪ್ಪು? ಪೋಸ್ಟ್ಮ್ಯಾನ್ ಅಂತೂ ಅಲ್ಲ, ಯಾಕೆ ಅವ್ನು ನಿಮಿತ್ತ ಮಾತ್ರ. ಅದೇ ರೀತಿಯೇ ನಾವು ಏನೇನು ಕರ್ಮ ಮಾಡ್ತಿದ್ದೀವೋ ಬೆಳಗ್ಗೆ ಎದ್ದ ರಾತ್ರಿ ಮಲಗೋ ತನಕ ಕೇವಲ ಅದಕ್ಕೋಸ್ಕರ ನಿಷಿದ್ಧ ಕರ್ಮ ಮಾಡಬಾರ್ದು. ಪ್ರಾಯಶ್ಚಿತ್ತ ಆ ಸಮಯಕ್ಕೆ ಮಾಡೋದು ಆಗೋಗುತ್ತೆ. ನಿತ್ಯ ನೈಮಿತ್ಯ ಕರ್ಮಗಳನ್ನೇ ಮಾಡಬೇಕು. ಪ್ರತಿ ದಿವಸ ಯಾವ ಕರ್ಮ ಮಾಡಬೇಕು ಅಂತ ಹೇಳ್ತಾರೋ ಆ ಕರ್ಮಗಳನ್ನೇ ಮಾಡಬೇಕು. ಶಾಸ್ತ್ರ ಹೇಳುತ್ತೋ ಅದನ್ನೇ ಮಾಡಬೇಕು. ನೈಮಿತ್ತಿಕ ಯಾವುದೋ ಒಂದು ಕಾರಣಕ್ಕೋಸ್ಕರ ಅಮಾವಾಸ್ಯೆ, ಪೌರ್ಣಮಿ, ಪಿತೃಪಕ್ಷ ಇಂಥದ್ದೆಲ್ಲ ತರ್ಪಣ ಕೊಡಬೇಕಾದಾಗ, ಇಲ್ಲ ಯಾರು ನೆಂಟು ಕರೆದ್ರು ಮದುವೆಗೆ ಹೋಗಬೇಕಾದ್ರೆ, ಇದು ನೈಮಿತ್ತಿಕ ಕರ್ಮಗಳು ಮಾಡಬೇಕು. ಆ ಮಾಡತಕ್ಕಂಥ ಸಮಯದಲ್ಲಿ ನಾನು ಅನ್ನತಕ್ಕಂಥ ಅಹಂಕಾರ ಇರಬಾರ್ದು. ನಾನು ಅನ್ನತಕ್ಕಂಥ ಅಹಂಕಾರ ಇರಬಾರ್ದು. ಆದ ಕಾರಣ ಕಾಮ್ಯಕರ್ಮಗಳು ಮಾಡಬಾರ್ದು. ಯಾಕೆಂದರೆ ಕಾಮ್ಯಕರ್ಮ ಮಾಡಲಿಕ್ಕೆ ಹೋದರೆ ಯಾರು ಅಲ್ಲಿ ಮೂಲ? ನಾನು ಅನ್ನೋನೇ ಮೂಲ. ನನಗಿದು ಬೇಕು ಅನ್ನೋ ಆಸೆ. ಸೊ ಕಾಮ್ಯಕರ್ಮವನ್ನು ಮಾಡಿದರೆ ನಿತ್ಯ ನೈಮಿತ್ಯ ಕರ್ಮಗಳನ್ನೇ ಮಾಡಿಕೊಂಡಿರಬೇಕು ಅಂತ ಹೇಳ್ತಾರೆ. ಆದರೆ ಶಾಸ್ತ್ರ ರೀತಿಯ ಜೀವನ ಮಾಡಿದರೆ ರಾಕ್ಷಸಿ ಪ್ರವೃತ್ತಿ ಹೋಗುತ್ತೆ ಅಂದಾಗ ನಿತ್ಯ ನೈಮಿತ್ಯ ಕರ್ಮಗಳನ್ನ ಮಾಡಬೇಕು ವರ್ಣಾಶ್ರಮದ ಪ್ರಕಾರ. ಅದಿಲ್ಲ ಆದ ಕಾರಣ ಯಾವ ಕರ್ಮಗಳನ್ನು ಅದು ಮಾಡಲೇಬೇಕಾಗಿದೆಯೋ, ಲೌಕಿಕ ಕರ್ಮಗಳು ಬಿಡಲಿಕ್ಕಾಗಲ್ವೋ ಕರ್ತವ್ಯನ, ಅದನ್ನು ತಗೊಂಡು ಮಾಡಬೇಕು. ಮಾಡತಕ್ಕಂಥ ಸಮಯದಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇರಬಾರ್ದು. ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇರಬಾರ್ದು. ಹೀಗೆ ಸಾಧ್ಯ ಅಂದರೆ ಒಂದು ಕರ್ಮದಲ್ಲಿ ನೀವು ಯಾವುದೇ ಕರ್ಮ ತಗೊಳ್ಳಿ, ಇಡೀ ಪ್ರಕೃತಿನೇ ಕೆಲಸ ಮಾಡ್ತಿರುತ್ತೆ ನಮ್ಮ ಜೊತೆಗೆ, ಇಡೀ ಪ್ರಪಂಚನೇ ಕೆಲಸ ಮಾಡ್ತಿರುತ್ತೆ. ನಾವೇನು ಮಾಡ್ತೀವಿ ಅದರಲ್ಲಿ ಕೇವಲ ಯಾವ ಶರೀರ ನಾನು ಅಂದ್ಕೊಂಡಿದ್ದೀನೋ, ಯಾವ ಶರೀರ ನಂದು ಅಂದ್ಕೊಂಡಿದ್ದೀನೋ, ಆ ಶರೀರ ಆ ಕರ್ಮದಲ್ಲಿ ಎಷ್ಟು ಮಾತ್ರ ತೊಡಗುತ್ತೆಯೋ, ಎಷ್ಟು ಮಾತ್ರ ಚಲಿಸುತ್ತೆಯೋ ಅಷ್ಟಕ್ಕೆ ತಾದಾತ್ಮ್ಯ ಪಡೆದು ನನ್ನಿಂದಲೇ ಕರ್ಮ ಆಯಿತು ಅಂತೀವಿ. ಇವಾಗ ಇಲ್ಲಿ 50 ದಿವಸದ ಕಾರ್ಯಕ್ರಮ ನಡೆಯಿತು ಅಂದರೆ, ಈ ನನ್ನಿಂದಲೇ ನಡೆಯಿತು ಅಂದರೆ ಯಾರಾದರೂ ಸಾಧ್ಯವ? ಮೊಟ್ಟ ಮೊದಲು ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇದಿದ್ದರೆ ತಾನು ನಡೆಯೋದು. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಷ್ಟು ಜನ ಡೊನೇಷನ್ ಕೊಟ್ಟಿದ್ದಾರೆ, ಹೌದಲ್ಲ? ಮತ್ತು ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಅವರೆಲ್ಲ ದುಡ್ಡು ಕೊಟ್ಟು ಕೆಲಸ ಮಾಡಿರೋದಕ್ಕೆ ನಾವು ಕೂತ್ಕೊಂಡು ಕೇಳಲಿಕ್ಕಾಯ್ತು. ಇವಾಗ ಅವರೆಲ್ಲರೂ ಬಿಟ್ಬಿಟ್ಟು ನಾನೇ ಅಂದರೆ ಅಷ್ಟೇ ಅಲ್ಲ, ಅನ್ನ ನಾವು ದಿವಸ ಬರ್ತೀವೋ ಅಥವಾ ಲೇಟಾಗಿ ಬರ್ತೀವೋ, ಮನಸ್ಸು ಬಂದಾಗ ಬರ್ತೀವೋ, ಹೌದಾ? ನಮಗಂತೂ ಭಾಳ ಫ್ರೀಯಾಗಿ ಕೇಳೋರಿಗೆ, ಹೌದಲ್ಲ? ಆದರೂ ಲೇಟ್ ಮಾಡ್ದಿರ, ಒಂದು ದಿವಸ ತಪ್ಪಿಸ್ಕೊಳ್ದಿರ, ದಿವಸ ಒಂದು ಸ್ವಾಮಿಗಳು ಹೇಳ್ತಾರೆ. ಆದ ಕಾರಣ ನಾವು ಕೇಳೋಕ್ಕೆ ಸಾಧ್ಯವಾಗಿದೆ. ಅಷ್ಟೇ ಅಲ್ಲ, ಕೇಳಿದ ಮೇಲೆ ಅಯ್ಯೋ ಹೋಗಿ ಅಡುಗೆ ಮಾಡ್ಕೋಬೇಕಲ್ಲಪ್ಪ, ಎಲ್ಲಿ 1 ಗಂಟೆ ಆದರೆ ತಿರುಗಿ ಹೋಗಿ ಎಲ್ಲಿ ಮಾಡ್ಕೊಂಡು ತಿನ್ನೋದು? ಆರಾಮಾಯಣ ಇಲ್ಲ, ಇಲ್ಲಿ ಮುಗೀತಂದು ಅಲ್ಲಿ ಎಲೆ ಹಾಕಿರ್ತಾರೆ, ಹೌದಾ? ಇಷ್ಟೆಲ್ಲ ಇದೆಯಾ ಆದ ಕಾರಣ ಕೇಳೋಕ್ಕೆ ಸಾಧ್ಯವಾಗಿದೆ ಹೊತ್ತು ಎಲ್ಲರನ್ನೂ ಬಿಟ್ಬಿಟ್ಟು ನಾನೇ ಕೇಳ್ತೀನಿ ಏನು ಸಾಧ್ಯ? ಇದೇ ರೀತಿ ಯಾವುದೇ ಕರ್ಮದಲ್ಲಿ ತಗೊಳ್ಳಿ ನೀವು, ನಿಮ್ಮ ಶರೀರ ಜೊತೆಗೆ ಇಡೀ ಅಸ್ತಿತ್ವನೇ ಕೆಲಸ ಮಾಡ್ತಿರುತ್ತೆ. ಆದ ಕಾರಣ ನಾನು ಮಾಡ್ತೀನಿ ಅನ್ನತಕ್ಕಂಥ ಅಹಂಕಾರಕ್ಕೆ ಅವಕಾಶ ಇಲ್ದಿರ, ಪರಮಾತ್ಮ ಯಾವ ರೀತಿ ಕತ್ತಿ ಆಡುತ್ತೆ ಯುದ್ಧದಲ್ಲಿ, ಅದೇ ನಾನು ಅನ್ನತಕ್ಕಂಥ ಅಹಂಕಾರ ಇಲ್ದಿರ ಆಡುತ್ತೆ ಅಂದರೆ ಪರಮಾತ್ಮ ನೆನೆಸ್ತಾ ಇದ್ದಾನೆ ಅಂದ್ಬಿಟ್ಟು ಆ ಕರ್ತೃತ್ವ ಅನ್ನತಕ್ಕಂಥ ಅದನ್ನು ತೆಗೆದುಹಾಕ್ಕೊಂಡು
ಕರ್ಮ ಮಾಡಬೇಕು. ಇದು ಒಂದು ದಿವಸಕ್ಕೆ ಸಾಧ್ಯ ಆಗೋದಲ್ಲ. ಪ್ರತಿಯೊಂದು ಕರ್ಮದಲ್ಲೂ ನಿಮ್ಮನ್ನು ನೀವು ಗಮನಿಸ್ತಿರ್ಬೇಕು. ಅಹಂಕಾರ ಬಂದಿರ ನೋಡ್ಕೋಬೇಕು. ಆಗಲೇ ಕಾಮ, ಕ್ರೋಧ, ಲೋಭ ಅನ್ನತಕ್ಕಂಥವು ಮತ್ತೆ ನಮ್ಗೆ ಬಂದಿರ ಇರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಒಂದು ದಿವಸ ಮಾಡ್ತೀವಿ, 2 ದಿವಸ ಮಾಡ್ತೀವಿ, ಮತ್ತೆ ಯಾವುದೊಂದು ಆಸೆ ಬಂದರೆ ಅದಕ್ಕೋಸ್ಕರ ಕಾಮ್ಯಕರ್ಮ ಶುರು ಮಾಡ್ತೀವಿ. ಕಾಮ್ಯಕರ್ಮ ಬಂತು ಅಂದರೆ ಅಹಂಕಾರ ಅನ್ನೋದು ಗಟ್ಟಿಯಾಗಿ ನಿಲ್ಲುತ್ತೆ. ಆದ ಕಾರಣ ಅಹಂಕಾರ ಹಿತವಾಗಿ ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನರ್ತಕಿ ಇಳಿದ್ರೆ ನೃತ್ಯ ನಡಿಬೇಕು, ಸಂಗೀತಗಾರ ಇಳಿದ್ರೆ ಸಂಗೀತ ನಡಿಬೇಕು, ಕರ್ತೃ ಇಲ್ಲದ್ರೆ ಕರ್ಮ ನಡಿಬೇಕು, ಕರ್ತೃ ಇಲ್ಲದ್ರೆ ಕರ್ಮ ನಡಿಬೇಕು. ಕರ್ತೃತ್ವ ಅನ್ನತಕ್ಕಂಥ ಇದ್ರೇನೆ ಅದು ಕರ್ಮ ಅನ್ನಿಸ್ಕೊಳುತ್ತೆ ಹೊರತು ಇದೇ ಕರ್ಮ ಅನ್ನಿಸ್ಕೊಳ್ಳಲ್ಲ. ಅದ ಕಾರಣ ಕರ್ತೃ ಇಲ್ದಿರ ಕರ್ಮ ನಡಿಬೇಕು. ಅಂದಾಗ ನಾನು ಮಾಡ್ತಾ ಇದ್ದೀನಿ ಅಂತ ಭಾವನೆ ಬರಬಾರ್ದು. ಪರಮಾತ್ಮ ಆಡಿಸ್ತಾ ಇದ್ದಾನೆ, ಆಡ್ತಾ ಇದ್ದೀವಿ, ಇಡೀ ಅಸ್ತಿತ್ವನೇ ಕೆಲಸ ಮಾಡ್ತೀವಿ. ಆದರೆ ನನ್ನ ಶರೀರನೂ ಸೇರ್ಕೊಂಡೋಗಿದೆ. ಇಡೀ ಜಗತ್ತನ್ನು ಯಾರು ನಡೆಸ್ತಾ ಇದ್ದಾರೋ ಅದು ನನ್ನ ಶರೀರನೂ ಸೇರ್ಕೊಂಡು ನಡೀತಾ ಇದೆ ಅನ್ನತಕ್ಕಂಥ ದೃಷ್ಟಿನಲ್ಲಿ ಮಾಡಬೇಕು. ಮತ್ತು ಏನು ಬಂದರೂ ಮನಸ್ಸನ್ನು ಸಮಾಧಾನ ಇಟ್ಕೋಬೇಕು. ಈ ಒಂದು ಪ್ರಶ್ನೆ ಹಾಕ್ಕೊಳ್ಳಿ, ಏನಾದರೂ ನಡೀಲಿ, ಸೋ ವಾಟ್, ಏನಾಯ್ತು ಇವಾಗ? ಯಾರೊಬ್ಬರು ಪ್ರವಚನ ಮಾಡ್ತಿರ್ತಾರಂತೆ, ಅವರ ಕುಟುಂಬನ ಒಂದು ಹಡಗಿನಲ್ಲಿ ಪ್ರಯಾಣಕ್ಕೆ ರೆಡಿ ಮಾಡಿ ಅವರು ಕಳಿಸ್ಬಿಟ್ಟು ಇವ್ರು ಪ್ರವಚನ ಬಂದಿರ್ತಾರಂತೆ. ಪ್ರವಚನ ಮಾಡ್ತಿರ್ತಾರೆ. ಅವನು ಯಾರೋ ಮಧ್ಯೆ ಬಂದು ಹೇಳ್ತಾನೆ, ನೀವು ಕಳಿಸಿದ್ರೆ ಹಡಗು ಮುಳುಗೋಯ್ತು ಅಂತ. ಹಾಂ, ಹೌದಾ? ಸೋ ಮುಳುಗೋಯ್ತು ಅಂತ ಹೌದಾ ಅಂತಾನೆ ಗಾಬರಿಯಾಗಿ. ಆಯಿತು, ಇವಾಗ ಏನಾಯಿತು? ಮುಳುಗೋಯ್ತು, ಏನಾಯಿತು? ಅಯ್ಯೋ ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಹೋಗ್ಬಿಟ್ರು. ಅಯ್ಯೋ ಹೋಗ್ಬಿಟ್ರ? ಸೋ ವಾಟ್, ಹೋದರು, ಇವಾಗ ಏನಾಯಿತು? ಅಯ್ಯೋ ಹೋಗ್ಬಿಟ್ರೆ ಅಂದರೆ ಒಂದು ಸ್ವಲ್ಪ ಇರು, ಏನಾಯಿತು? ಹೋಗಿದ್ದಾರೆ, ಇನ್ನೆಷ್ಟು ಮನಸ್ಸು ಕೆಡಿಸ್ಕೊಂಡ್ರು ವಾಪಸ್ ಬರೋಲ್ಲ, ಹೌದಾ? ಮತ್ತೇನು ಮಾಡಬೇಕು? ಶಾಂತವಾಗಿ ಏನು ಮಾಡಬೇಕು ಮಾಡೋದು ಒಪ್ಕೋ. ಯಾವುದನ್ನ ಹೋಗಿದ್ದಾರೆ ಅನ್ನೋದನ್ನ ಒಪ್ಕೋ. ಇವಾಗ ಏನು ಮಾಡಬೇಕು ಮಾಡು. ಏನು ಮಾಡಬೇಕು ಮಾಡು. ಇದು ಹೋಗೋದಿರಲಿ, ಸಿಂಪಲ್ ಚಿಕ್ಕದಕ್ಕೆ ನಾವು ಎಷ್ಟು ತಲೆ ಕೆಡಿಸ್ಕೊಳ್ತೀವಿ. ಹುಬ್ಳಿನಲ್ಲಿ ಒಬ್ಬರ ಮನೆಗೆ ಇರ್ತಿದ್ದೆ ನಾನು. ಅವ್ರ ಗಂಡ ಹೆಂಡತಿ ಒಂದು ಹೆಣ್ಮಗು. ಯಾವಾಗನ್ನ ಸ್ವಾಮೀಜಿ ನಾವು ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ, ನೀವು ಇಲ್ಲೇ ಇದೇನು ಆಯ್ತು ಹೋಗ್ಬಿಟ್ಟು ಬನ್ನಿ ಅಂದರೆ ನನ್ನೇ ಕಾಲ್ಕೊಂಡು ಕೂತಿರೋಕ್ಕಾಗುತ್ತೇನು? ಹೋಗಿ ಬನ್ನಿ, ನೀವು ಮುಂದೆಗಡೆ ಬೀಗ ಹಾಕ್ಕೊಂಡು ಹೋಗ್ಬೇಡಿ, ಅಂದರೆ ಯಾರನ್ನ ಬಂದು ನಾನು ಹಿಂದ್ಗಡೆ ಬಾಗಿ ತಗೊಳ್ತೀನಿ, ಬೇಕಾದ್ರೆ ಹಿಂದ್ಗಡೆಯಿಂದ ಓಡಾಡ್ತೀನಿ, ನೀವು ಮುಂದೆಗಡೆ ಹಾಕ್ಕೊಂಡು ಹೋಗ್ಬಿಡಿ, ಡಿಸ್ಟರ್ಬೆನ್ಸ್ ಬೇಡ ಅಂತಿದ್ದೆ. ಹಾಕ್ಕೊಂಡು ಹೊರಟೋಗೋರು. ಸರಿ, ಮತ್ತೆ ನಾನು ಬಂದಾದಮೇಲೆ ಅವ್ರ ತಂದೆ ಬಂದಿದ್ದಾರೆ, ಆ ಹುಡುಗನ ತಂದೆ ಬಂದಿದ್ದಾರೆ. ಸರಿ, ಅವರಿಬ್ಬರು ಅಂದರೆ ಮಗ ಸೊಸೆ ಮೊಮ್ಮಗಳು. ನಾವು ಆಚೆ ಹೋಗ್ಬಿಟ್ಟು ಬರ್ತೀವಿ, ತಾತ ನೀನು ಇಲ್ಲೇ ಇರು ಅಂದ್ಯಾರೆ. ಅಂದ ತಕ್ಷಣವೇ ನಿಮಗೇನು ಬುದ್ಧಿ ಅಂದರು, ನಾನು ಒಬ್ಬನೇ ಬಿಟ್ಟು ಹೋಗ್ತೀರಾ? ಪ್ರಾಣ ಹೋದ್ರೇನು ಗತಿ? ಶುರು ಮಾಡಿ ಗಲಾಟೆ ಮಾಡ್ಕೊಂಡು ಬ್ಯಾಗ್ಕೊಂಡು ಹೊಟ್ಟೆ ಬಿಟ್ರಂತೆ. ಆವಾಗ ಆ ಮನೆ ಹಾಕಿ ಡೌಟ್ ಬಂತು, ಸ್ವಾಮೀಜಿನ ಬಿಟ್ಟು ಹೋಗ್ತಾ ಇದ್ವಿ ಈ ಥರ. ಆ ಧೈರ್ಯದಲ್ಲಿ ಇವ್ರನ್ನ ಬಿಟ್ಟು ಹೋಗೋಣ ಅಂತ ಪ್ರಯತ್ನ ಪಟ್ಟು ಇವ್ರು ಇಷ್ಟೊಂದು ಒದ್ದಾಡ್ಬಿಟ್ರು. ಸ್ವಾಮೀಜಿ ಎಷ್ಟು ನೊಂದ್ಕೊಂಡಿರೋ ಏನೋ, ನಾವು ಹತ್ರ ಬಿಟ್ಟೋಗಿದ್ದು ತಪ್ಪಾಯಿತೋ ಏನೋ ಅಂತ ಪಾಪ ಅವ್ರು ಆಲೋಚನೆ ಮಾಡಿಕೊಂಡು ಕಾದ್ಕೊಂಡಿದ್ದಾರೆ ತಿರ್ಗಾ ಸ್ವಾಮೀಜಿ ಬಂದು ಕೇಳಬೇಕು ಅಂತ. ನಾನು ಹೋದ ತಕ್ಷಣ ಫಸ್ಟ್ ಇದೇ ಪ್ರಶ್ನೆ, ಸ್ವಾಮೀಜಿ ನಾವು ನಿಮ್ಮನ್ನು ಮನೆಗೆ ಬಿಟ್ಟು ಹೊಟ್ಟೋಗ್ತಿದ್ವಲ್ಲ, ಪ್ರಾಣವಾದ ಏನು ಗತಿ ಅಂತ ನಿಮ್ಗೆ ಅನ್ನಿಸ್ಲಿಲ್ವೇ? ನಮ್ಮ ಮಾವ ಅವ್ರನ್ನ ಬಿಟ್ಬಿಟ್ಟು ಹೋದರೆ ಪ್ರಾಣವಾದ ಏನು ಗತಿ, ನಿಮ್ಗೇನು ಬುದ್ಧಿ ಇಲ್ಲ, ನಾನೊಂದು ಬೆಲೆ ಇಲ್ಲ ಅಂತ ಅವ್ರು ಬ್ಯಾಗ್ ತೊಗೊಂಡು ಹೊಟ್ಟೆ ಹೋಗ್ಬಿಟ್ರು, ನಿಮ್ಗೇನು ಅನ್ನಿಸ್ತಿದೆ ಅದು? ನಾನು ಹೇಳಿದೆ, ಪ್ರಾಣವಾದ ಏನು ಗತಿ ನೀವು ಯೋಚನೆ ಮಾಡಬೇಕು, ನಾನು ಯಾಕೆ ಯೋಚನೆ ಮಾಡಬೇಕು? ಹೌದಲ್ಲ, ಪ್ರಾಣವಾದ ಏನು ಗತಿ ಅಂತ ನೀವು ಯೋಚನೆ ಮಾಡಬೇಕು. ಒಂದು ವೇಳೆ ನಾವು ಇಲ್ಲದೆ ಇದ್ದಾಗ ಸ್ವಾಮೀಜಿ ಪ್ರಾಣವಾದ ಏನು ಮಾಡಬೇಕು? ಆಮೇಲೆ ಬಂದು ಎತ್ತಾಕ್ಕೊಡಿ, ಇಲ್ಲ ಇಟ್ಕೊಂಡಿರಿ, ನನಗೇನಾಗಬೇಕು? ನಾನು ಯಾಕೆ ಯೋಚನೆ ಮಾಡಬೇಕು?
ಹೌದಾ? ನಾನು ಯಾಕೆ ಯೋಚನೆ ಮಾಡಬೇಕು? ನೋಡಿ ನಮ್ಮ ಮಾವರಿಗೆ ಹೊಳಿಲೇ ಇಲ್ಲ. ಎಷ್ಟು ಅಂದರೆ ಚಿಕ್ಕದಲ್ಲಿ ಕೂಡ ನಾವು ಅಹಂಕಾರ ಅನ್ನತಕ್ಕ ಏನಿದೆಯೋ ಅದಕ್ಕೆ ಸರಿಯಾದಂಥ ಬೆಲೆ ಸಿಗಲಿಲ್ಲ ಅಂದರೆ ಕೋಪ ಬರುತ್ತೆ, ನಮಗೆ ಒದ್ದಾಡ್ತೀವಿ. ನಿಜರ ಅದು ಪ್ರಶ್ನೋಪನಿಷತ್ತಲ್ಲಿ ನಾವು ನೋಡಿದ್ವಿ, 2 ಸಲ ಸೃಷ್ಟಿಕ್ರಮ ಹೇಳ್ತಾರೆ. ಒಂದು ಅವಸ್ಥೆಯಲ್ಲಿ ನಮ್ಮ ಸ್ವಸ್ವರೂಪ ಯಾವ ರೀತಿ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ, ಮತ್ತು ಪರಮಾತ್ಮ ಯಾವ ರೀತಿ ಸೃಷ್ಟಿ ಮಾಡ್ತೇನೆ ಅಂತ ಇನ್ನೊಂದು ರೀತಿ ತೋರಿಸ್ಕೊಟ್ಟಿದ್ದಾರೆ. ಎರಡರಲ್ಲೂ ಈ ಅಹಂಕಾರ ಅನ್ನೋದೊಂದು ಸೃಷ್ಟಿ ಆಗುತ್ತಾ? ಅಹಂಕಾರ ಅನ್ನತಕ್ಕಂಥದ್ದು ಸೃಷ್ಟಿ ಆಗುತ್ತಾ ಅಂದರೆ ಇಲ್ಲ. ಕೇವಲ ನಾವು ಅಭಿಮಾನದಿಂದ ಇಲ್ಲದೇ ಇರತಕ್ಕಂಥ ವ್ಯಕ್ತಿತ್ವ ತಂದುಕೊಳ್ತೀವಿ ಹೊರತು ವಾಸ್ತವಿಕ ಸೃಷ್ಟಿ ಅಲ್ಲ ಇದು. ಅಂದರೆ ಈ ಅಹಂಕಾರನೇ ಇಲ್ಲ. ಈ ನೀವು ಮರ್ಯಾದೆ ಇರಬೇಕು, ಯಾಕೆ ಬೇಕು? ಇಲ್ಲದವರಿಗೆ ಒಂದು ಏನನ್ನಾಗಲಿ ನಾನು ಹೇಳಿದ್ದೆಲ್ಲ ಸೋವಾಟ್, ಹೆಂಡತಿ ಮಕ್ಕಳನ್ನ ಮುಳುಗೋಗ್ಬಿಟ್ರು, ಸೋವಾಟ್. ಅಲ್ಲ, ಎಲ್ಲ ಹೋಗಿಬಿಟ್ರು, ಸೋವಾಟ್ ಅಂದಾಗ ನಮಗೆ ಮನಸ್ಸು ಒದ್ದಾಡಲ್ಲ. ಸಿದ್ಧನಿರು ಸಕಲಕ್ಕೂ ಎದ್ದು ಕುಣಿಯಲಿ ಕರ್ಮ ದೈವ ನಿಂತಿದ್ದಾರೆ. ಅದ್ಭುತಗಳಿದ್ದಲ್ಲ, ಭವ್ಯಕ್ಕೆ ಹದ್ದಿಲ್ಲ, ತಣ್ಣಗೆ ಸಾತನು ಮುಂಕುತ್ತಿಲ್ಲ. ಏನು ನಡೆಯುತ್ತೆ ನಡೀಲಿ, ಏನು ನಡೆಯುತ್ತೆ? ಮ್ಯಾಕ್ಸಿಮಮ್ 2. ಒಂದು ಅವಮಾನ ಆಗುತ್ತೆ, ಹೌದಾ? ಇನ್ನೊಂದು ಪ್ರಾಣ ಹೋಗುತ್ತೆ, ಅಷ್ಟು ತಾನೆ. ಇವೆರಡು ಬಿಟ್ಟರೆ ಇನ್ನೇನು ನಡೆಯೋಲ್ಲ. ಒಂದು ಒದ್ದಾಟ ಬರುತ್ತೆ, ಹೌದಾ? ಜೀವನ ಅಂದ್ರೇ ಒದ್ದಾಟ. ದುಃಖ ಅಂದ್ರೇನಪ್ಪ? ಯಾಕೆ ದುಃಖ ಇದೆ ಅಂದರೆ ಸುರೇಶಾಚಾರ್ಯ ಹೇಳ್ತಾರೆ, ದೇಹೋಪಾದಾನೈಕ ಹೇತುತ್ವಾತ್. ಹುಟ್ಟಿದೆಯಾ ದುಃಖ ಇದೆ, ಹುಟ್ಟದೇ ಇದ್ದಿದ್ರೆ ದುಃಖ ಇರೋದು. ಅಂದಮೇಲೆ ಹುಟ್ಟಿದ್ದೀವಿ, ಸಾಯೋ ತನಕ ಏನೊಂದು ಇದ್ದೇ ಇರುತ್ತೆ, ಹೌದಾ? ಆದ ಕಾರಣ ಏನು ನಡೆಯುತ್ತೋ ನಡೆಯುತ್ತೆ. ಅದ್ಭುತಗಳಿಂದ ನಮ್ಗೆ ಗೊತ್ತಿಲ್ಲ ಇರ್ತಕ್ಕಂಥ ಏನೋ ಆಗುತ್ತೆ ಅನ್ನೋದು ಅಪರೂಪ ಅಲ್ಲ, ನಡೆಯುತ್ತೆ. ಏನು ಭವ್ಯಕ್ಕೆ ಅದ್ದಿಲ್ಲ, ಭವಿಷ್ಯಕ್ಕೆ ನಮ್ಮ ಕೈನಲ್ಲಿಲ್ಲ. ಆದ ಕಾರಣ ಮಾಡತಕ್ಕಂಥ ಕೆಲಸ ಅಹಂಕಾರ ರಹಿತ ಮಾಡು. ಏನು ಬರುತ್ತೋ ಅದನ್ನು ಸಮಾಧಾನ ತಗೋ. ಅದನ್ನು 2 ರೀತಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಮೊನ್ನೆ ಇದು ಗೀತಾ ಜಯಂತಿ ದಿವಸ ನೋಡಿದ್ವಿ ನಾವು. ಸಮತ್ವಂ ಯೋಗ ಇಚ್ಛತೆ ಅಂತಂದು, ಯೋಗ ಕರ್ಮಸು ಕೌಶಲಂ. ಕರ್ಮ ಮಾಡೋದ್ರೆ ಕುಶಲತೆ ಇರಬೇಕು. ಕುಶಲತೆ ಅಂದರೆ ಮಾಡಬೇಕು, ಅದೇ ಬಂಧನ ಬರಬಾರ್ದು. ಮಾಡಬೇಕು, ಬಂಧನ ಬರಬಾರ್ದು. ಅಂದರೆ ಈ ರೀತಿ ತಗೋಬಾರ್ದು. ಯಾವ ರೀತಿ? ಕಳ್ತನ ಮಾಡಬೇಕು, ಸಿಗಾಕೋಬಾರ್ದು. ಅದು ಕುಶಲತೆ ಅಲ್ಲ. ಏನು ಕರ್ಮಗಳು ಮಾಡಬೇಕು ಅದನ್ನು ಮಾಡಬೇಕು, ಅದೇ ಬಂಧನವಾಗಬಾರ್ದು. ಕರ್ಮ ಯಾವಾಗಪ್ಪ ಬಂಧನವಾಗುತ್ತೆ ಅಂದರೆ, ನಾನು ಮಾಡ್ತೀನಿ ಅಂತ ಅಭಿಮಾನದಿಂದ ಮಾಡೋದು ಬಂಧನವಾಗುತ್ತೆ ಹೊರತು ಇಲ್ಲೇ ಬಂಧನವಾಗಲ್ಲ. ಅದು ಪ್ರತಿಯೊಂದು ಕರ್ಮದಲ್ಲೂ 2 ರೀತಿಯಾದಂಥ ಫಲ. ಒಂದು ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಫಲ, ಮತ್ತೊಂದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ಯಾವುದಪ್ಪ? ಧರ್ಮ ಅಧರ್ಮ, ಪಾಪ ಪುಣ್ಯ. ಗೊತ್ತಿದ್ದು ಪಾಪ ಪುಣ್ಯ ಮಾಡ್ತೀವಿ, ಗೊತ್ತಿಲ್ಲದೆ ಪಾಪ ಪುಣ್ಯ ಅನ್ನತಕ್ಕಂಥದ್ದು ಮಾಡ್ತೀವಿ. ಗೊತ್ತಿದ್ದು ಮಾಡು, ಗೊತ್ತಿಲ್ಲದೆ ಮಾಡು, ಒಟ್ಟಿನಲ್ಲಿ ಅಂತೂ ಅದು ನಮ್ಮ ಅಕೌಂಟ್ಗೆ ಹೋಗುತ್ತೆ. ಕೆಲವರು ಏನು ಹೇಳ್ತಾರೆ, ಗೊತ್ತಿಲ್ಲದೆ ಮಾಡಿದ್ರೆ ಅದು ನಿಮ್ಮ ಅಕೌಂಟಿಗೆ ಬರಲ್ಲ ಅಂತಾರೆ. ಅದೇ ಭಗವಾನ್ ಬುದ್ಧ ಹೇಳ್ತಾರೆ, ಗೊತ್ತಿಲ್ದಿರ ಮಾಡಿದ್ರೆ, ಯಾಕೆ? ಮನುಷ್ಯನಾದ್ಮೇಲೆ, ಇಷ್ಟು ವಯಸ್ಸಾದಮೇಲೆ ಯಾವ್ದು ಪಾಪ, ಯಾವ್ದು ಪುಣ್ಯ, ಯಾವ್ದು ಧರ್ಮ, ಯಾವ್ದು ಅಧರ್ಮ ಅನ್ನೋದು ತಿಳ್ಕೊಳ್ಳಿದ್ರೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿದ್ರೆ ನನಗೆ ಗೊತ್ತಿಲ್ಲ ಅಂದರೆ ನಿಂದೇ ತಪ್ಪು. ಅದಕ್ಕೆ ಭಗವಾನ್ ಬುದ್ಧ ಹೇಳ್ತಾರೆ, ಪಾತ್ರೆ ಬಿಸಿ ಇದೆ ಅಂತ ಗೊತ್ತಿದ್ದು ನೀವು ಅದನ್ನು ಮುಟ್ಕೊಳ್ಳೋಕ್ಕಾದ್ರೆ ಎಷ್ಟು ಜಾಗ್ರತೆ ಮುಟ್ಕೊಳ್ತಾ ಹೌದಲ್ಲ. ಅದೇ ಬಟ್ಟೆ ತಗೊಂಡು ಆ ಬಿಸಿ ಪಾತ್ರೆನ ಎತ್ತಿ ಪಕ್ಕಕ್ಕೆ ಇಡ್ತೀರ, ಹೌದಾ? ಬಿಸಿ ಇದೆ ಅಂತ ಗೊತ್ತಿಲ್ಲದಿರ ಇದ್ದರೆ ತಕ್ಷಣ ಕೈ ಹಾಕ್ಬಿಡ್ತೀವಿ, ಹೌದಲ್ಲ? ಅವ್ರು ಸುಡುತ್ತೋ ಇಲ್ಲ. ಅಂದರೆ ಗೊತ್ತಿಲ್ದಿರ ಮಾಡಿದಾಗಲೇ ನಿಮಗೆ ಪ್ರಾಯಶ್ಚಿತ್ತ ಜಾಸ್ತಿ, ಎಫೆಕ್ಟ್ ಜಾಸ್ತಿ ಅಂತಾರೆ. ಆದ ಕಾರಣ ಗೊತ್ತಿದ್ದು ಪಾಪ ಪುಣ್ಯ ನಡಿಬೋದು, ಗೊತ್ತಿದ್ದರೆ ನಡಿಬೋದು. ಆದರೆ ಕರ್ತೃತ್ವ ಅನ್ನತಕ್ಕಂಥ ಇದ್ದರೆ ಪಾಪ ಪುಣ್ಯ ಧರ್ಮ ಅಧರ್ಮ ಅಂತ ನಮ್ಮ ಅಕೌಂಟ್ಗೆ ಹೋಗುತ್ತೆ.
ನೆಲೆ ಮೀದುನ್ನರಾಯಿ ತಲೆ ಮೀದ ಕೆತ್ತುకొని ದಿಂಚವಾರೆವರಂತೆ. ಯಾರಪ್ಪ ಇಳಿಸ್ಬೇಕಂದ್ರೆ ಎತ್ತುಕೊಂಡವಾರ ದಿಂಚವಲದ. ಆದ ಕಾರಣ ಅಹಂಕಾರರಹಿತವಾಗಿ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಮಾಡಬೇಕು. ಇನ್ನು ಶಾಸ್ತ್ರ ಪ್ರಕಾರವೇ ವರ್ಣಾಶ್ರಮ ಧರ್ಮ ಪ್ರಕಾರ ಮಾಡಬೇಕಾದ್ರೆ ಈಗಿನ ಕಾಲಕ್ಕೆ ಅಗ್ನಿವರ್ತ ಕಾರ್ಯಕ್ರಮಗಳು ಇವೆಲ್ಲ ಸಾಧ್ಯವಿಲ್ಲ, ಇಲ್ಲವೇ ಇಲ್ಲ. ಆದ ಕಾರಣ ನಿತ್ಯ ನೈಮಿತ್ಯ ಕರ್ಮಗಳನ್ನು ಅಹಂಕಾರರಹಿತವಾಗಿ ಮನಸ್ಸು ಸಮಾಧಾನವಾಗಿ ಇಟ್ಕೊಂಡು ಮಾಡಬೇಕು. ಮತ್ತು ಯಾವ ಕರ್ಮ ಅನ್ನತಕ್ಕಂಥದ್ದು ಬಂಧನಕ್ಕೆ ಕಾರಣವಾಗಿದೆಯೋ ಅದನ್ನು ಮುಕ್ತಿ ಮಾರ್ಗವಾಗಿ ಮಾಡ್ಕೋಬೇಕು. ಅದು ಕುಶಲತೆಯಿಂದ ಮುಕ್ತಿಗೆ ಮಾರ್ಗವನ್ನಾಗಿ ಮಾಡ್ಕೋಬೇಕು. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ ಕರ್ಮ ತಜ್ಜಡಂ. ಕರ್ಮ ಅನ್ನತಕ್ಕಂಥ ಜಡ, ಅದಕ್ಕೆ ಇದನ್ನು ಬಂಧನಕ್ಕೆ ಹಾಕಬೇಕು ಅಂತ ಯೋಚನೆ ಮಾಡೋ ಶಕ್ತಿ ಇಲ್ಲ. ಮತ್ತು ಯಾವಾಗಪ್ಪ ಬಂಧನಕ್ಕೆ ಹಾಕುತ್ತೆ, ಯಾವಾಗ ಬಂಧನವಾಗುತ್ತೆ ಕರ್ಮ ಅಂದರೆ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರದಿಂದ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ ಕರ್ಮ ತಜ್ಜಡಂ ಕೃತಿಮೋದನವು ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ. ಕರ್ಮ ಅನ್ನತಕ್ಕಂಥದ್ದು ಜಡ, ಅದನ್ನು ಮೋಕ್ಷ ಕೊಡಲಿಕ್ಕೂ ಸಾಧ್ಯವಿಲ್ಲ, ಬಂಧನಕ್ಕೆ ಹಾಕಲಿಕ್ಕೂ ಸಾಧ್ಯವಿಲ್ಲ. ಮತ್ತು ಕರ್ತೃತ್ವ ಸಹಿತವಾಗಿ ಮಾಡಿದಾಗ ಬಂಧನ ಆಗುತ್ತೆ. ಮತ್ತೇನು ಮಾಡಬೇಕು? ಈಶ್ವರಾರ್ಪಿತಂ ಮೇಚ್ಛೆಯ ಕೃತಂ ಚಿತ್ತಶೋಧಕಂ ಮುಕ್ತಿದಾಯಕಂ. ಈಶ್ವರಾರ್ಪಿತಂ ನ ಇಚ್ಛೆಯ ಕೃತಂ. ಆಸೆಯಿಂದ ಕರ್ಮ ಮಾಡಿದಿರ, ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾಡಲೇಬೇಕಾಗಿದೆ ಅಂತ ದೃಷ್ಟಿಯಿಂದ ಮಾಡೋದ್ರಲ್ಲೇ ಇದನ್ನು ಮಾಡೋದಲ್ಲೇ ಆನಂದ ಅನ್ನೋದಿರಬೇಕು. ಮಾಡಿದೇನು ಪ್ರಯೋಜನ ಅಂತೀವಿ. ಅದು ಪ್ರಯೋಜನ ಯಾಕೆ ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ವ್ರತಗಳಲ್ಲಿ, ನಿಯಮಗಳಲ್ಲಿ, ಪೂಜೆಗಳಲ್ಲಿ ಹೇಳ್ತಾರೆ, ಫಲಶ್ರುತಿ ಹೇಳ್ತಾರೆ. ಇಂಥ ಪೂಜೆ ಮಾಡಿದ್ರೆ ಇಂಥ ಫಲ ಬರುತ್ತೆ ಅಂತ. ಅದು ಯಾಕೆ ಹೇಳ್ತಾರಪ್ಪ ಅಂದರೆ ಬಾಲವಂಚ ನ್ಯಾಯ ಅಂತ. ಬಾಲವಂಚ ನ್ಯಾಯ ಅಂದರೆ ಮಕ್ಕಳು ಈಗ ಸ್ಕೂಲ್ಗೆ ಹೋಗಿ ಕಳ್ತಾರೆ ಅಲ್ಲ, ಚಿಕ್ಕ ವಯಸ್ಸಲ್ಲಿ. ಅವಾಗ ಏನು ಮಾಡ್ತೀವಿ, ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ಚಾಕ್ಲೇಟ್ ಕೊಡ್ತೀವಿ, ಬಂದ ತಕ್ಷಣ ಚಾಕ್ಲೇಟ್ ಕೊಡ್ತೀವಿ, ಇಲ್ಲ ಬಂದ ತಕ್ಷಣ ಫೋನ್ ಕೊಡ್ತೀನಿ ನಿನ್ನ ಕೈಗೆ, ಇಂಥದ್ದೇನು ಹೇಳಿದ್ರೆ ಹೋಗ್ಬರುತ್ತೆ. ಮತ್ತು ಅದು ಚಾಕ್ಲೇಟು ಸಿಗುತ್ತೆ ಹೌದಾ. ನಿಜವಾದ ಚಾಕ್ಲೇಟ್ ಕೊಡೋದು ಮುಖ್ಯನೋ ಸ್ಕೂಲ್ಗೆ ಹೋಗೋದನ್ನು ಕಳಿಸೋದು ಮುಖ್ಯನೋ ಹೌದಾ. ಅದೇ ರೀತಿ ಇಲ್ಲೂ ಶಾಸ್ತ್ರ ನಮಗೆ ಪರಮಾತ್ಮನ ಕಡೆ ಮನಸ್ಸಿಲ್ಲ, ಈ ಹೊರಗಿನ ಪ್ರಪಂಚದ ಕಡೆಗೆ ಮನಸ್ಸು. ಏನನ್ನ ಮಾಡಿ ಪರಮಾತ್ಮನ ಕಡೆಗೆ ತಿರುಗಿಸ್ಬೇಕು ಅಂತ ಏನು ಮಾಡುತ್ತೆ ಶಾಸ್ತ್ರ. ಇಂತಿಂಥ ಫಲ ಮಾಡಿದ್ರೆ, ಇಂತಿಂಥ ಪೂಜೆ ಮಾಡಿದ್ರೆ ಇಂತಿಂಥ ಫಲ ಬರುತ್ತೆ ಅಂದಾಗ ಆ ಫಲಕ್ಕೋಸ್ಕರ ಪೂಜೆ ಮಾಡ್ತೀವಿ. ಇವಾಗ ಈ ರಥೋತ್ಸವ ನಡೆಯುತ್ತೆ ಹೌದಾ. ಆ ದೇವಸ್ಥಾನಕ್ಕೆ ಜನ ಜಾಸ್ತಿ ಹೋಗಲ್ಲ. ಆ ದೇವಸ್ಥಾನ ರಥೋತ್ಸವ ನಡೆದ್ರೆ ಹೋಗಿ ಬೈ ಎಷ್ಟು ಜನ ಸೇರ್ತಾರೆ. ಯಾಕಪ್ಪ? ರಥದಲ್ಲಿ ಕೂತಿರ್ತಕ್ಕಂಥ ದೇವ್ರನ್ನ ನೋಡಿದ್ರೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಹೋಗಿ ನೋಡ್ಕೊಂಬರೋಣ. ಸುಮ್ಮನೆ ನೋಡ್ಬಿಟ್ರೆ ಪುನರ್ಜನ್ಮ ಇಲ್ಲ ಅಂದರೆ ಒಳ್ಳೇದಲ್ವೇ? ವರ್ಷ ಎಲ್ಲ ಮಾಡಬಾರ್ದು, ಮಾಡೋದು ಒಂದು ಸಲ ಹೋಗಿ ದರ್ಶನ ಮಾಡ್ಬೋದು, ಅಲ್ಲಿ ಪುನರ್ಜನ್ಮ ಇಲ್ಲ. ಅಲ್ಲಿ ಅರ್ಥ ಏನು ಅಂದರೆ ರಥದಲ್ಲಿ ಕೂತಿರ್ತಕ್ಕಂಥ ಪರಮಾತ್ಮ ದೇವರನ್ನು ನೋಡಿದ್ರೆ, ಅಂದರೆ ರಥ ಅಂದರೆ ಇದು ಯಾವುದು? ಶರೀರ. ಇದರಲ್ಲಿರ್ತಕ್ಕಂಥ ಪರಮಾತ್ಮ ದರ್ಶನ ಮಾಡಿದ್ರೆ ಪುನರ್ಜನ್ಮ ಇಲ್ಲ. ಬಟ್ ನಾವೇನು ಮಾಡ್ತೀವಿ, ವಾಸ್ತವಿಕ ಅಂತ ಅರ್ಥ ಬಿಟ್ಬಿಟ್ಟು ಈ ಮೇಲೆ ಏನು ಅರ್ಥ ಕಾಣುತ್ತೋ ಅದನ್ನೇ ತಗೊಂಡು ಆಸೆಗೋಸ್ಕರ ಹೋಗ್ತೀವಿ. ಕನಿಷ್ಠ ಪಕ್ಷ ಆ ರೀತಿಯಾಗಿ ಪರಮಾತ್ಮ ತಿರುಗಲಿ ಅಂತ ಫಲಶ್ರುತಿ ಹೇಳ್ತಾರೆ ಹೊರತು ಆ ಫಲಕ್ಕೋಸ್ಕರ ಮಾಡಬೇಕು ಅಂತಲ್ಲ ಹೌದಾ. ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ನಾನು ಹೇಳಿದೆ. ಏಕಸಾಟಿ ಅಂತ ಒಬ್ಬರು ಭಗವಾನ್ ಬುದ್ಧನ ಶಿಷ್ಯ ಇರ್ತಾರೆ. ಒಂದೇ ಒಂದು ವಸ್ತ್ರ ಇರುತ್ತೆ, ಗಂಡ ಹೆಂಡತಿ ಇಬ್ಬರೂ ಆ ಒಂದು ವಸ್ತ್ರ ಅಂದರೆ ಉಪಯೋಗಿಸ್ತಿರ್ತಾರೆ. ಆತ ಹೊರಗಡೆ ಹೋಗ್ಬೇಕಾದ್ರೆ ಉಟ್ಕೊಂಡು ಹೋಗ್ತಾನೆ, ಮತ್ತು ಈಕೆ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನೇ ಉಟ್ಕೊಂಡು ಹೋಗ್ತಾಳೆ.
ಇಬ್ಬರು ಒಟ್ಟಿಗೆ ಜೊತೆ ಹೋಗಿಲ್ಲ ಯಾವತ್ತು. ಯಾಕೆ ವಸ್ತ್ರ ಇಲ್ಲ. ಒಂದು ಸಲ ಶ್ರಾವಸ್ತಿನಾಗದಲ್ಲಿ ಉಟ್ಕೊಂಡು ಆಚೆ ಹೋಗ್ತಾನೆ ಅಂತ ಯಾರೋ ಹೇಳ್ತಾರೆ, ಭಗವಾನ್ ಬುದ್ಧ ಬಂದಿಯಾನೆ, ಇವಾಗ ಪ್ರವಚನ ನಡೆಯುತ್ತೆ ಅಂತ. ಕೇಳಬೇಕು ಅನ್ನೋ ಆಸೆಯಿಂದ ಹೋಗ್ತಾನೆ, ಕೇಳ್ತಾನೆ, ಭಾಳಷ್ಟು ಆನಂದವಾಗುತ್ತೆ. ಪ್ರವಚನ ಆದಮೇಲೆ ಎಲ್ಲರೂ ಭಗವಾನ್ ಬುದ್ಧನಿಗೆ ಹಣ್ಣು ಕೊಡೋರು, ಹೂವು ಕೊಡೋರು, ಆಮೇಲೆ ವಸ್ತ್ರದಾನ ಮಾಡೋರು, ದುಡ್ಡು ಕೊಡೋರು ಎಲ್ಲ ಕೊಡ್ತಿರ್ತಾರೆ. ಇವನಿಗೂ ಅನ್ಸುತ್ತೆ ನಾನು ಏನನ್ನು ಕೊಡಬೇಕು ಅಂತ. ಏನಿದೆ ಕೊಡೋಕ್ಕೆ? ಏನಿಲ್ಲ. ಈ ಪಂಚ ಒಂದಿದೆ, ಈ ವಸ್ತ್ರ ಒಂದೇ ಇದೆ, ಇದನ್ನು ಕೊಟ್ಬಿಟ್ರೆ ನಾನು ಹೊರಗಡೆ ಬರೋಕ್ಕಾಗಲ್ಲ, ನನ್ನ ಶ್ರೀಮತಿಯವರು ಹೊರಗಡೆ ಬರೋಕ್ಕಾಗಲ್ಲ, ಇದನ್ನು ಕೊಡೋಕ್ಕಾಗಲ್ಲ, ಮತ್ತು ಏನು ಮಾಡೋದು ಅಂತ ಯೋಚಿಸ್ತಾ ಇರ್ತಾನೆ. ಕೊನೆಗೆ ಕೊಟ್ಬಿಡೋಣ ಅಷ್ಟೇ, ಏನು ಫಲ, ಏನು ಯಶ ಅಂದ್ಬಿಟ್ಟು ಆ ಬಟ್ಟೆ ತೆಗೆದು ವಸ್ತ್ರದಾನ ಮಾಡಿ ಓಡ್ಬಿಡ್ತಾನೆ. ಅಲ್ಲಿರೋಕ್ಕಾಗಲ್ಲ ಇದ್ದ ಬರಿಮೈನಲ್ಲಿ. ಗೆದ್ದೆ ಅಂದ್ಕೊಂಡು ಓಡ್ತಾನೆ. ಯಾವಾಗ ಆ ಥರ ಓಡಿದ್ನೋ ಅಲ್ಲಿ ಶ್ರಾವಸ್ತಿ ಮಹಾರಾಜ ಬಂದಿರ್ತಾನೆ ಪ್ರವಚನಕ್ಕೆ. ಅವನು ಯಾಕೆ ಆ ಥರ ಬರಿಮೈನಲ್ಲಿ ಓಡೋದ, ಗೆದ್ದೆ ಅಂತ ಏನೋ ಕೇಳ್ಕೊಂಬನ್ನಿ ಅಂತ ಅವನ ಸೇವಕನ ಕಳಿಸ್ತಾನೆ. ಅವ್ರು ಬಂದು ಎಲ್ಲ ಪರಿಸ್ಥಿತಿ ಹೇಳ್ತಾರೆ. ಒಂದೇ ಒಂದು ವಸ್ತ್ರ ಇತ್ತು, ಅದನ್ನು ಕೊಟ್ಬಿಟ್ಟಿಯಾನೆ, ಇವಾಗ ಈಚೆ ಬರಲಿಕ್ಕೂ ಆಗಲ್ಲ, ಅವರು ಈ ಥರ ಬಡತನದಲ್ಲಿದ್ದಾರೆ ಅಂತ. ಆವಾಗ ರಾಜ ಏನು ಮಾಡ್ತಾನೆ, ಅವರಿಬ್ಬರು ಜೀವಂತವಾಗಿರೋ ತನಕ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ. ಯಾಕೆಂದರೆ ತನಗೆ ಕೊಡೋಕ್ಕೆ ಏನಿಲ್ಲದೆ ಇದ್ದಂಥ ವಸ್ತುವನ್ನು ಕೊಟ್ಬಿಟ್ಟೆ ಅಂದರೆ ಭಾಳ ಉದಾರ ಬುದ್ಧಿ. ಅವ್ರಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಅಂತಾನೆ. ಇವಾಗ ನೀವೇನಂತೀರ, ಆ ರೀತಿ ಲಾಭ ಬರೋದಾದರೆ ಮಾಡ್ತೀವಿ. ಅಲ್ಲ, ಅವರು ದಾನ ಮಾಡಬೇಕಾದ್ರೆ ಈ ರೀತಿ ಮಹಾರಾಜ ನೋಡ್ತಾನೆ, ಕೊಡ್ತಾನೆ ಅಂತೇನು ಯೋಚನೆ ಮಾಡಿದ್ರು. ಕೊಡೋದ್ರಲ್ಲೇ ಆನಂದ. ಆ ರೀತಿ ನಾವು ಕರ್ಮ ಮಾಡೋದ್ರಲ್ಲೇ ಆನಂದ. ಅದರಿಂದ ಏನು ಪ್ರಯೋಜನ ಪ್ರಶ್ನೆ ಬೇಡ, ಮಾಡೋದೇ ಆನಂದ ಅನ್ನೋ ರೀತಿಯಲ್ಲಿ ಕರ್ಮಗಳನ್ನು ಮಾಡಿದ್ರೆ ಆಗ ಅದು ಉನ್ನತವಾದಂಥ ಫಲ. ಅಂದರೆ ಕರ್ತೃರಹಿತವಾಗಿ ಮನಸ್ಸು ಸಮಾಧಾನವಾಗಿರುತ್ತೆ. ಕರ್ಮ ಮಾಡತಕ್ಕಂಥ ಸಮಯದಲ್ಲಿ ಮಾಡಿದ್ಮೇಲೂ ಏನೇ ಬರಲಿ ಸಮಾಧಾನವಾಗಿರುತ್ತೆ ಮತ್ತು ತತ್ವ ಚಿಂತನೆಗೆ ತಯಾರಾಗುತ್ತೆ. ಆದ ಕಾರಣ ಬಹುಶಃ ಭಗವದ್ಗೀತೆ ಪ್ರವಚನ ಇದೆ ಲಾಸ್ಟ್ 50 ದಿವಸಕ್ಕೆ ಅಲ್ವಾ. ನಾಳೆ ಮಧ್ಯಾಹ್ನ ಆಗಿಬಿಟ್ಟು ಸಾಯಂಕಾಲಕ್ಕೆಲ್ಲ ಪ್ರವಚನ ಇರುತ್ತೆ. ಸದ್ಯ ಮುಗೀತಪ್ಪ ಅಂದ್ಕೊಳ್ತೀರ? ಆಯಿತು, ನೋಡೋಣ. ಅದು ಈ ಸ್ವಾಮಿಗೂ ಟೈಮ್ ಇಲ್ಲ. ಈಗಾಗಲೇ 4ನೇ ತಾರೀಕು ಬೆಳಿಗ್ಗೆನೇ ಹೊರಡಬೇಕು. ಇರಲಿ, ನಾವು 16ನೇ ಅಧ್ಯಾಯ ಶ್ರವಣ ಮಾಡಿದ್ದೀವಿ ಅಂದರೆ ನಿಜವಾದ ಆಸೆ, ಕೋಪ ಯಾವಾಗ ಎದ್ಕೊಳ್ಳೋಕ್ಕೆ ಅವಕಾಶ ಇದೆಯೋ ಅವಾಗೆಲ್ಲ ಅದು ತೆಗೆದಾಕೋಬೇಕು. ಜಪಾನ್ನಲ್ಲಿ ಒಂದು ಪ್ರೊಸೀಜರ್ ನೋಡಿದೆ. ಆ ದೇಶ ಈ ದೇಶ ಅಂತ ನಾವು ಆ ದೃಷ್ಟಿಯಿಂದ ನೋಡೋದು ಬೇಡ. ಇದರ ಭಾಳಷ್ಟು ಒಳ್ಳೆಯ ಅಭಿಪ್ರಾಯ ಅವ್ರದ್ದು. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಇವ್ರಿಗೇನು ಸಂಬಂಧ ಇರಲಿಲ್ಲ. ಆದರೂ ಅವಾಗ ಇದ್ದವ್ರು ಯಾರೋ ಅಮೇರಿಕ ಮೇಲೆ ಬಾಂಬ್ ಹಾಕ್ಬಿಟ್ರು. ಅಮೇರಿಕಾದವರು ಅವ್ರು ಸುಮ್ಮನಿರೋ ಜನ ಅಲ್ಲ, ಅವ್ರು ಯಾವಾಗಲೂ ಯುದ್ಧದಲ್ಲಿ ಯಾವಾಗ ಬಾಂಬ್ ಹಾಕ್ಬಿಟ್ರು ಅವ್ರು ಸುಮ್ಮನೆ ಇರ್ತಾರ. ಆಟಮ್ ಬಾಂಬು ತೊಗೊಂಡೋಗಿ ಜಪಾನಲ್ಲೇ ಟೆಸ್ಟ್ ಮಾಡೋದು. ಹಿರೋಶಿಮಾ ನಾಗಸಾಕಿನಲ್ಲಿ 2 ಲಕ್ಷ ಜನ ಸಾಯಿಸ್ಬಿಟ್ರು. ಆವಾಗ ಅವರು ಜಪಾನ್ ಗೌರ್ಮೆಂಟ್ ಯೋಚನೆ ಮಾಡುತ್ತೆ, ನಾವು ಮಾಡಿದ್ದೆ ತಪ್ಪು, ಇನ್ಮೇಲೆ ಯಾವಾಗ ಯುದ್ಧಕ್ಕೆ ಅವಕಾಶ ಬರುತ್ತೋ, ಮತ್ತೊಬ್ಬರ ಹತ್ರ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಬರುತ್ತೋ ಅವಾಗೆಲ್ಲ ನಾವು ಅದನ್ನು ತೆಗೆದುಹಾಕ್ಕೊಂಡು ಭಿನ್ನಾಭಿಪ್ರಾಯ ಈ ಜನ ಮಾಡ್ಕೋಬೇಕೇ ಹೊರತು ಭಿನ್ನಾಭಿಪ್ರಾಯಕ್ಕೆ ಹೋಗಬಾರ್ದು, ಯುದ್ಧಕ್ಕೆ ಹೋಗಲೇಬಾರ್ದು ಅಂದ್ಬಿಟ್ಟು ಸ್ಕೂಲು ಕಾಲೇಜಸ್ಸು ಪ್ರತಿಯೊಂದು ಕುಟುಂಬದಲ್ಲೂ ತೊಗೊಂಬರ್ತಾರಂತೆ ಪ್ರೊಸೀಜರು. ಎಷ್ಟು ಮಟ್ಟಿಗೆ ತೊಗೊಂಬಂದಿರ್ತಾರೆ ಅಂದರೆ, ಈ ಭೈರಪ್ಪನವರು ಜಪಾನ್ ಬೊಂಬೆ ಕೊಂಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅಂಗಡಿಯನ್ನು ಸಾಕಷ್ಟು ಬೊಂಬೆ ತೆಗೆದು ತೋರಿಸ್ತಾನಂತೆ. ಇಷ್ಟೊಂದು ಯಾಕಪ್ಪ ಶ್ರಮ ತೊಗೊಳ್ತೀಯ, ಯಾವುದೋ ಒಂದು ತೊಗೊಳ್ತೀನಿ ನಾನು, ಪಾಪ ನೀನು ಯಾಕೆ ಇಷ್ಟ, ನೀವು ತೊಗೊಳ್ಳಿದ್ದು ಪರವಾಗಿಲ್ಲ ನೋಡಿ ಅಂತಾನಂತ ಅಂಗಡಿಯವರು. ಸರಿ, ಒಂದು ಬೊಂಬೆಗೆ ಕೀ ಕೊಡ್ತಾನೆ. ಅದು 3 ರೌಂಡ್ ಹಾಕ್ಬಿಟ್ಟು ಬಂದು ಆ ಟೇಬಲ್ ಮೇಲೆ ಕೂತ್ಕೊಳ್ಳುತ್ತೆ. ಇದು ಚೆನ್ನಾಗಿದೆ ಅಂದ್ಕೊಂಡು ಭೈರಪ್ಪನವರು ಇದನ್ನೇ ಕೊಂಡ್ಕೊಳ್ಳೋಣ, ಇವರು ಕೀ ಕೊಡ್ತಾರಂತೆ.
ಕೀ ಕೊಟ್ಟರೆ ಕೈ ತಪ್ಪಿಸ್ಕೊಂಡು ಹೊರಗಡೆ ಹೋಗುತ್ತೆ. ಹೊರಗಡೆ ಹೋದರೆ ಅಲ್ಲಿ ಯಾರಿಗೂ ಬೀಳುತ್ತೆ. ತಂದೆ ಮಗಳು ಇಬ್ಬರು ನಿಂತಿರ್ತಾರಂತೆ, ಆ ಮಗಳಿಗೆ ಎದೆ ಹೊಡೆಯುತ್ತೆ. ಅವ್ರು ಬರ್ತಾರೆ, ಇವರು ಭಯ ಹತ್ಕೊಂಡ್ಬಿಡುತ್ತೆ, ನಾನೇನು ತಪ್ಪು ಮಾಡಿದೆ, ಕೀ ಕೊಡದೆ ಸುಮ್ಮನೆ ಚೆನ್ನಾಗಿತ್ತು ಅಂತ. ಸಾರಿ ತಪ್ಪಾಯಿತು ಅಂತಾರೆ. ಏನಿಲ್ಲ, ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತಾರೆ ಅವರು. ಮನೆಗೆ ಹೋಗೋಣ ಅಂದ್ರೆ ಇನ್ನೂ ಭಯ ಇವರಿಗೆ. ಮನೆಗೆ ಹೋದರೆ ಅಲ್ಲಿ ಪ್ರೊಸೀಜರ್ ಯಾವ ರೀತಿ ಇದೆ, ಯಾರನ್ನ ಮನೆಗೆ ಬಂದರೆ ಮೊಟ್ಟ ಕೈ ಕಾಲು ತೊಳ್ಕೊಬೇಕು, ಮತ್ತು ಟ್ಯಾಪ್ ಇರುತ್ತೆ ಅಂತ ಹೊರಗಡೆ ಕಾಲು ತೊಳಿಬೇಕು. ಯಾರೇ ಬರಲಿ ಟೌಲ್ ಒಳ್ಳೆಯದೊಂದು ಟೌಲ್ ಇಟ್ಟಿರ್ತಾರಂತೆ, ಅದ್ರಲ್ಲಿ ಒರೆಸ್ಕೋಬೇಕು. ಮತ್ತು ಒಳಗಡೆ ಬಂದು ತಕ್ಷಣ ಮಾತಾಡ್ಸಲ್ಲ, ಯಾರು ಮಾತಾಡ್ಸೋಕ್ಕೋಗಲ್ಲ, ಅವರು ಮಾತಾಡೋಲ್ಲ. ಸೀದಾ ಭಗವಾನ್ ಬುದ್ಧನ ವಿಗ್ರಹದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಬಂದು ಕೂತ್ಕೊಂಡು ಮಾತಾಡಬೇಕು. ಇಷ್ಟು ಪ್ರೊಸೀಜರ್ ಇದೆಯಂತೆ. ನಮ್ಮಲ್ಲಿ ಇದೇ ಆಚಾರ ಏನೋ ಚೆನ್ನಾಗಿ ಪುಸ್ತಕಗಳಲ್ಲಿ. ಯಾರನ್ನ ಮನೆಗೆ ಬಂದು ಟಿ ವಿ ಬಂದ್ರ ನೋಡಿದ್ರಿ ಟಿ ವಿ, ನೀವು ನೋಡಿದ್ರಿ ಸೀರಿಯಲ್ಲು, ಇಲ್ಲ ಕೂತ್ಕೊಳ್ಳಿ, ಇಷ್ಟೇ. ಸರಿ, ಆಮೇಲೆ ಮಾತಾಡೋಕ್ಕೆ ಶುರು ಮಾಡ್ತಾರಂತೆ, ಚೆನ್ನಾಗಿ ಆತಿಥ್ಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವಾಗ ಭೈರಪ್ಪನವ್ರು ಕೇಳ್ತಾರಂತೆ, ಅಲ್ಲ ನಾವು ಬೊಂಬೆಯಿಂದ ಏನೋ ಟೆಸ್ಟ್ ಮಾಡೋಕ್ಕೆ ಹೋಗಿ ನಿಮ್ಮ ಮಗಳಿಗೆ ಹೇಗೆ ಬಿತ್ತು, ನೀವು ಅದನ್ನು ತಗೊಂಡು ಆ ಪ್ರಸಂಗ ತೊಗೊಂಡು ಇಷ್ಟೆಲ್ಲ ಯಾಕೆ ಸೇವೆ ಮಾಡಿದ್ರಿ, ನೀವು ಕೋಪ ಮಾಡ್ಕೊಂಡು ನಮಗೆ ವಿರೋಧ ಮಾಡಬೇಕಾಗಿತ್ತಲ್ವೇ ಅಂದರೆ, ಇಲ್ಲ ನಮ್ಮಲ್ಲೊಂದು ಪ್ರೊಸೀಜರ್ ಇದೆ, ಎಲ್ಲೆಲ್ಲಿ ಕೋಪ ಬರತಕ್ಕಂಥ ಅವಕಾಶ ಇರುತ್ತೋ ಅಲ್ಲೆಲ್ಲ ಈ ರೀತಿ ಸಮನ್ವಯ ಮಾಡಿಕೊಂಡು ಮಿತ್ರತ್ವಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಶತ್ರುತ್ವಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಂದಿದ್ದೀವಿ ಸೆಕೆಂಡ್ ವರ್ಲ್ಡ್ ವಾರಿಂದ. ಈಗ ಅದೇ ನಡೀತಿದೆ ಅಂತಂತೆ. ನಾವು ಅದೇ ರೀತಿ ಎಲ್ಲೆಲ್ಲಿ ಆಸೆ ಬರುತ್ತೋ ತೆಗೆದುಹಾಕಬೇಕು, ಓಡಬಾರ್ದು ಅದರಿಂದ. ಎಲ್ಲೆಲ್ಲಿ ಕೋಪ ಬರತಕ್ಕಂಥ ಅವಕಾಶ ಇದೆಯೋ ಅಲ್ಲೆಲ್ಲ ಶಾಂತ ಸಮಾಧಾನ ತೆಗೆದುಹಾಕಬೇಕು. ಸೊ ಈ ರೀತಿಯಲ್ಲಿ ಜೀವನ ಮಾಡಿದರೆ ತತ್ವ ಅರ್ಥ ಆಗತಕ್ಕಂಥದ್ದು ಭಾಳ ಸುಲಭ ಆಗುತ್ತೆ. ಇಲ್ಲ ಕಾಮ ಕ್ರೋಧ ಲೋಭ ರಾಕ್ಷಸಿ ಪ್ರವೃತ್ತಿಯಲ್ಲಿ ಇರ್ತೀವಿ, ಬ್ರಹ್ಮ ಅಂತಲೂ ಅಂದ್ಕೊಳ್ತೀವಿ ಅಂದರೆ ನೀನು ಬ್ರಹ್ಮನಾಗಲ್ಲ, ಮತ್ತೇನಾಗ್ತೀಯ, ಬ್ರಹ್ಮರಾಕ್ಷಸನಾಗ್ತೀಯ. ಹೌದಲ್ಲ? ಕಾಮ ಕ್ರೋಧ ಲೋಭ ಅನ್ನೋದಿದೆ, ಆದರೂ ಬ್ರಹ್ಮ ಅಂದರೆ ಬ್ರಹ್ಮರಾಕ್ಷಸನಾಗ್ತೀಯ. ಆದ ಕಾರಣ ತೆಗೆದುಹಾಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡೋಣ 16ನೇ ಅಧ್ಯಾಯದ ಪ್ರವಚನವನ್ನು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ